ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು DCET 2024ರ ಪರೀಕ್ಷೆಯನ್ನು ಎಲ್ಲರೂ ನಾವು ಬರೆದಿದ್ದೀವಿ. ಆ ಪರೀಕ್ಷೆಯಲ್ಲಿ FFಗೆ ಸಂಬಂಧಪಟ್ಟ ಹಾಗೆ ನಾನು ಕ್ವಶನ್ಸ್ಗಳಿಗೆ ಕೀ ಆನ್ಸರ್ಸನ್ನು ನಾನು ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಆ ಕೀ ಆನ್ಸರ್ಸ್ಗಳಿದ್ದಾವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ FFE ಕ್ವಶನ್ಸ್ಗಳು ನಮಗೆ ಕ್ವಶನ್ ನಂಬರ್ 81ರಿಂದ ಕ್ವಶನ್ ನಂಬರ್ 100ರವರೆಗೆ FFಗೆ ಸಂಬಂಧಪಟ್ಟಾಗೆ ಕ್ವಶನ್ಸ್ಗಳು ಅಪಿಯರ್ ಆಗಿದ್ದಾವೆ. ಆ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ 81ನೇ ಕ್ವಶನ್ ಏನಿದೆ ಅಂದರೆ CPR ಸ್ಟ್ಯಾಂಡ್ಸ್ ಫಾರ್ ಏನಾಗುತ್ತೆ ಅಂದರೆ ಕಾರ್ಡಿಯೋ ಪಲ್ಮನರಿ ರೆಸೋಸಿಯೇಷನ್ಸ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 3. 82ನೇ ಕ್ವಶನ್ ಏನಿದೆ, ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್ ಬಿಲೋ ಈಸ್ ಅಂದರೆ ಇಲ್ಲಿ ಎರಡು ರೆಸಿಸ್ಟರ್ಸ್ಗಳು ಪ್ಯಾರಲಲ್ ಆಗಿದ್ದಾವೆ, 5 Ω 5 Ω. ಇವೆರಡು 5 Ω 5 Ω ಪ್ಯಾರಲಲ್ ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ 5 × 5/5 + 5 10, ದಟ್ ಈಸ್ 25/10, ದಟ್ ಈಸ್ 2.5 ಆಗುತ್ತೆ. ಈ 2.5 ಈ 2.5 ಜೊತೆ ಸೀರೀಸ್ ಆಗುತ್ತೆ. ಆಮೇಲೆ ಇದು ಎಫೆಕ್ಟಿವ್, ಈ ಎರಡು ರೆಸಿಸ್ಟರ್ಗಳ ಎಫೆಕ್ಟಿವ್ ರೆಸಿಸ್ಟೆನ್ಸ್ 2.5 ಆಗುತ್ತೆ. ಆಮೇಲೆ ಇವೆರಡು, ಇದು 2.5 ಈ 2.5 ಎರಡು ಸೀರೀಸ್ ಆಗಿ ಟೋಟಲ್ ನಮಗೆ 5 Ω ಸಿಗುತ್ತೆ. ದಟ್ ಈಸ್ 82, ಆಪ್ಷನ್ ನಂಬರ್ 2 ಆಗುತ್ತೆ. 83, ದ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ನಮಗೆ ಎಲ್ಲರಿಗೂ ಗೊತ್ತಿರೋದ್ರ V = IR, ದಟ್ ಈಸ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸೊ ELBC ಸ್ಟ್ಯಾಂಡ್ಸ್ ಫಾರ್, ನೆಕ್ಸ್ಟ್ ಯಾವುದಿದೆ ಕ್ವಶನ್ ನಂಬರ್ 84, ELBC ಸ್ಟ್ಯಾಂಡ್ಸ್ ಫಾರ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. 84 ಈಸ್ ಆಪ್ಷನ್ ನಂಬರ್ 3. 85 ಕ್ವಶನ್ ನಂಬರ್, ಗುಡ್ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್. ಏನಿದು ಗುಡ್ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್ ಏನಿದೆಪ್ಪ ಅಂದರೆ ನಮಗೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು ಅದಕ್ಕೆ. ಯಾಕಂದರೆ ಬೇಗ ಫ್ಯೂಸ್ ಏನಾಗಬೇಕು, ಫ್ಲಕ್ಚುಯೇಷನ್ಸ್ ಆದ ತಕ್ಷಣ ಫ್ಯೂಸ್ ಬೇಗ ಮೆಲ್ಟ್ ಆಗಬೇಕು. ಅದಕ್ಕೆ ಇಟ್ ಶುಡ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅದೇ ರೀತಿ ನಾವು 86ನೇ ಕ್ವಶನ್ಸ್ ನೋಡಿದಾಗ, ಎ 10 HP ಸಬ್ಮರ್ಸಿಬಲ್ ಪಂಪ್ ಸೆಟ್ ಈಸ್ ಯೂಸ್ಡ್ ಇನ್ ಅ ಬೋರ್ವೆಲ್ ಫಾರ್ ಇರಿಗೇಷನ್ ಪರ್ಪಸ್. ಇಟ್ ನಾರ್ಮಲಿ ಯೂಸಸ್ ಡ್ಯಾಶ್ ಟೈಪ್ ಆಫ್ ಮೋಟರ್. ಸೊ ಸಬ್ಮರ್ಸಿಬಲ್ 10 HP ಮೋಟರ್ ಅಂದರೆ 3 ಫೇಸ್ ಇಂಡಕ್ಷನ್ ಮೋಟರ್ ಆಗುತ್ತೆ. ಸೊ 86 ಈಸ್ 2. SMF ಸ್ಟ್ಯಾಂಡ್ಸ್ ಫಾರ್, SMF ಅಂದರೆ ಏನು, SMF ಸ್ಟ್ಯಾಂಡ್ಸ್ ಫಾರ್ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ. ಸೊ ಆಪ್ಷನ್ ನಂಬರ್ 3. 88 ಏನಾಗುತ್ತೆ, LVDT ಯೂಸ್ ಮಾಡಿಕೊಂಡು ನಾವು ಏನು ಮೆಷರ್ ಮಾಡ್ತೀವಿ ಅಂದರೆ ಪ್ರೆಷರನ್ನು ಮೆಷರ್ ಮಾಡ್ತೀವಿ ಯೂಶ್ವಲಿ. PN ಜಂಕ್ಷನ್ ಡಯೋಡ್ ಈಸ್ PN ಜಂಕ್ಷನ್ ಡಯೋಡ್ ಅಂದರೆ ಎರಡೂ ಡೈರೆಕ್ಷನಲ್ಲಿ ಕಂಡಕ್ಟ್ ಮಾಡಲ್ಲ, ಒಂದೇ ಡೈರೆಕ್ಷನ್ ಕಂಡಕ್ಟ್ ಮಾಡುತ್ತೆ. ಅದು ಯೂನಿಡೈರೆಕ್ಷನಲ್, ಅದು ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಇಟ್ ಈಸ್ ನಾಟ್ ಅ ಕಂಟ್ರೋಲಬಲ್ ಸ್ವಿಚ್, ಇಟ್ ಈಸ್ ಯೂನಿಡೈರೆಕ್ಷನಲ್ ಸ್ವಿಚ್ ಅಷ್ಟೇ. ಸೊ 80 ಯಾವುದಿದು 89 ಈಸ್ 2. ಸೊ ಪರ್ಪಸ್ ಆಫ್ C ಫಿಲ್ಟರ್ ಇನ್ ಪವರ್ ಸಪ್ಲೈ ಈಸ್ ಟು ರೆಡ್ಯೂಸ್ ದ ರಿಪಲ್ಸ್ಗಳನ್ನು ತೆಗೆಯೋಕ್ಕೆ, ಫ್ಲಕ್ಚುಯೇಷನ್ಸ್ಗಳ ಅಥವಾ ರಿಪಲ್ಸ್ಗಳನ್ನ ತೆಗೆಯೋಕ್ಕೆ ನಾವು C ಫಿಲ್ಟರನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ರೆಡ್ಯೂಸ್ ರಿಪಲ್, ಆಪ್ಷನ್ ನಂಬರ್ 2. ಅದೇ ರೀತಿ ಇಫ್ ಯು ಸಿ ಕ್ವಶನ್ ನಂಬರ್ 91, ಲೆಡ್ ಆಸಿಡ್ ಸೆಲ್ is an example of secondary cell. ಅದು ಪ್ರೈಮರಿ ಅಲ್ಲ, ಸೆಕೆಂಡರಿ ಸೆಲ್. ಸೊ 91 is 1. ಟೈಮ್ ಟೇಕನ್ ಬೈ ದ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್ ಅಂದರೆ ಈ ರೀತಿ ಆಗುತ್ತೆ. ಸೊ ಈ ಒಂದು ಸೈಕಲನ್ನು ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಈ ಟೈಮ್ಗೆ ಏನಂತ ಕರಿತೀವಿ, ಟೈಮ್ ಪೀರಿಯಡ್ ಅಂತ ಕರಿತೀವಿ. ದಿಸ್ ಇಸ್ 92 is 2. PLC ಸ್ಟ್ಯಾಂಡ್ಸ್ ಫಾರ್ ಏನು, ಪ್ರೋಗ್ರಾಮೆಬಲ್ ಲಾಜಿಕ್ ಕಂಟ್ರೋಲರ್. ಸೊ 93 is 3, programmable logic controller. Maximum value attained by the alternating quantity either in positive half cycle or a negative half cycle. ಅಂದರೆ ಇದು ನೋಡಿ, ಇದು ಪಾಸಿಟಿವ್ ಹಾಫ್ ಸೈಕಲ್ ಆಗುತ್ತೆ, ಇದು ನೆಗೆಟಿವ್ ಹಾಫ್ ಸೈಕಲ್ ಆಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆಂಪ್ಲಿಟ್ಯೂಡ್. ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆಂಪ್ಲಿಟ್ಯೂಡ್. 94 is ಕ್ವಶನ್ ನಂಬರ್ 94 is ಆಪ್ಷನ್ 3. 95 ಏನಾಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ನೋಡಿ, ಈ 4 ಸ್ಟೇಟ್ಮೆಂಟ್ಸ್ಗಳನ್ನು ಓದಿದಾಗ ನಮಗೆ ದಿಸ್ appears to be correct. In parallel circuit, voltage across each resistor is same. ಹೌದಾ? So we will go to next question again. 96, cell which cannot be recharged and reused. ಯಾವ ಸೆಲ್ಲನ್ನು ನಾವು ರೀಚಾರ್ಜ್ ಮತ್ತು ರಿಯೂಸ್ ಮಾಡೋಕ್ಕಾಗಲ್ಲ, ಪ್ರೈಮರಿ ಸೆಲ್ಲನ್ನು ನಾವು ರೀಚಾರ್ಜ್ ಮತ್ತು ರಿಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫುಲ್ಲಿ ಚಾರ್ಜ್ ಲೆಡ್ ಆಸಿಡ್ ಬ್ಯಾಟ್ರಿ ಈಸ್ ಗಿವನ್ ಇನ್ ದ ರೇಂಜ್ ಆಫ್, ಅಂದರೆ ಏನು ಕೇಳಿದಾರೆ ಅವರು, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಅ ಫುಲ್ಲಿ ಚಾರ್ಜ್ ಲೆಡ್ ಆಸಿಡ್, ಇದರದ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ಗಳು ಏನಾಗುತ್ತೆ, ಲೆಡ್ ಆಸಿಡ್ ಬ್ಯಾಟ್ರಿನ ಗ್ರಾವಿಟಿ ಏನಿದೆ 1150 to 1310. ಬೆಸ್ಟ್ ಸೆನ್ಸರ್ ಅಂದರೆ ಆಪ್ಷನ್ ನಂಬರ್ 3, ಬೆಸ್ಟ್ ಸೆನ್ಸರ್ ಫಾರ್ ಸೆನ್ಸಿಂಗ್ ವೈಬ್ರೇಷನ್ ಸೆನ್ಸ್ ಮಾಡೋಕ್ಕೆ
ನಮಗೆ ಫೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಥರ್ಮಿಸ್ಟರ್ ಟೆಂಪ್ರೇಚರ್, ಆಮೇಲೆ ಇವು ಬೇರೆ ಬೇರೆ ಸೆನ್ಸಸ್ಗಳು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಅದೇ ರೀತಿ ಫೀಸೋ ಎಲೆಕ್ಟ್ರಿಕ್ ಅನ್ನ ನಾವು ಪ್ರೆಷರ್ ಅನ್ನ ವೈಬ್ರೇಷನ್ಸ್ ಅನ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಕ್ವಶನ್ ನಂಬರ್ 99, ಡ್ಯೂರಿಂಗ್ ಚಾರ್ಜಿಂಗ್ ಬ್ಯಾಟ್ರೀಸ್ chemical energy is converted to mechanical energy, mechanical energy is converted to chemical energy, electrical energy is converted into chemical energy, chemical energy is converted into electrical energy. ಸೊ ಚಾರ್ಜ್ ಮಾಡಬೇಕಾದ್ರೆ ಬ್ಯಾಟ್ರೀಸ್ಗಳನ್ನು ಚಾರ್ಜ್ ಮಾಡಬೇಕಾದ್ರೆ ಈ ಪ್ರಾಸೆಸ್ ಆಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ವೆನ್ ಅನ್ ಎಲೆಕ್ಟ್ರಿಕ್ ಸ್ಟವ್ ಈಸ್ ಕನೆಕ್ಟೆಡ್ ಅಕ್ರಾಸ್ 230 ವೋಲ್ಟ್ 50 ಹರ್ಟ್ಸ್ ಫಾರ್ ಡ್ಯೂರೇಷನ್ ಆಫ್ 1, ಇದನ್ನ ಫಾರ್ಮುಲಾ ಹಾಕಿ ನಾವು ಸಾಲ್ವ್ ಮಾಡಿದಾಗ ವಿ ಗೆಟ್ ಆನ್ಸರ್ 2.3 ಯೂನಿಟ್. ಸೊ ಈಗ ನಮಗೆ ಕ್ವಶನ್ ನಂಬರ್ 81ರಿಂದ ಕ್ವಶನ್ ನಂಬರ್ 100 ಪಿ ಎಮ್ ಎಸ್ FEEE ಕ್ವಶನ್ಸ್ಗಳಿಗೆ ನಾವು ಆನ್ಸರ್ಸ್ಗಳನ್ನ ಕಂಡುಕೊಂಡಿದ್ದೀವಿ ಸ್ನೇಹಿತರೆ. ಅದೇ ರೀತಿ ನಾನು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಏನು 100 ಕ್ವಶನ್ಸ್ ಇದಾವಲ್ಲ, 100 ಕ್ವಶನ್ಸಲ್ಲಿ ಎಲ್ಲ 100 ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನಾನು ಕೀ ಆನ್ಸರ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಬೇರೆ ಸಬ್ಜೆಕ್ಟ್ಗೆ ಕೀ ಆನ್ಸರ್ಸ್ಗಳು ಸಿಗ್ತವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.